ಭಾರತ ದೇಶದಲ್ಲಿ ಮತದಾರರ ತೀವ್ರ ಪರಿಷ್ಕರಣೆ ನಡೀತಾ ಬಂದಿದೆ. ಕಳೆದ 5 ರಾಜ್ಯಗಳ ಚುನಾವಣೆಯಲ್ಲಿ ಈ SIR ಇಂದ ಆದಂಥ ಅವಾಂತರದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಕರ್ನಾಟಕದಲ್ಲಿ ಇದೇ ಜೂನ್ 30ನೇ ತಾರೀಕಿನಿಂದ ಜುಲೈ 30ರವರೆಗೆ, ಜುಲೈ 29ರವರೆಗೆ SIRನ ಇನ್ನೊಂದು ಪ್ರಮುಖ ಪ್ರಕ್ರಿಯೆ ಪ್ರಾರಂಭ ಆಗಲಿದೆ. ಆದರೆ ಚುನಾವಣಾ ಆಯೋಗ ಅವರೇ ಕೊಟ್ಟಂತ ಮತದಾರರ ಚೀಟಿ ಏನಿದೆ ಅದೇ ಇವತ್ತು SIRಗೆ ನಡೆಯಂಗಿಲ್ಲ ಅಂತಂದೇಳಿ ಅದೇ ಆಯೋಗ ಹೇಳ್ತಾ ಇದೆ. ಸಾರ್ವಜನಿಕರಲ್ಲಿ ಇರುವಂತ ಬಹಳ ಪ್ರಮುಖವಾದಂತ ಆಧಾರಗಳು ಏನು ಅಂತಂದ್ರೆ, ಗುರುತಿನ ಚೀಟಿಗಳು ಏನು ಅಂತಂದ್ರೆ, ಭಾಳ ಅಂದ್ರೆ ನಮ್ಮ ಹತ್ರ ಇರೋದು ಆಧಾರ್ ಕಾರ್ಡು, ವೋಟರ್ ID ಬಿಟ್ರೆ ರೇಷನ್ ಕಾರ್ಡ್. ಈಗ ಚುನಾವಣಾ ಆಯೋಗ ಹೇಳ್ತಾ ಇದೆ ಇವು ಯಾವ ಆಧಾರ ನಡೆಯಂಗಿಲ್ಲ SIR ಮಾಡಿಸ್ಲಿಕ್ಕೆ. ಅವರಿಗೆ ಯಾವುದೋ ಆಸ್ತಿಯ ಪತ್ರ, ಕಾಸ್ಟ್ ಸರ್ಟಿಫಿಕೇಟು ಮತ್ತೆ ಈ ತರದ 11 ದಾಖಲೆಗಳಲ್ಲಿ ಒಂದಾದ್ರೂ ಇದ್ರೆ ಮಾತ್ರ ನೀವು SIRದಲ್ಲಿ ಸೇರಿಸ್ಲಿಕ್ಕೆ ಮತದಾರರಾಗಿ ಮಾಡಲಿಕ್ಕೆ ಸಾಧ್ಯತೆ ಐತಿ ಅಂತಂದೇಳಿ ಚುನಾವಣಾ ಆಯೋಗ ಹೇಳಿದೆ. ಆದ್ರೆ ಈ ದೇಶದಲ್ಲಿರುವಂತ ಬಡವರು, ಹಿಂದುಳಿದವರು, ದಲಿತರು, ಸಾಮಾನ್ಯ ಜನರ ಹತ್ರ ಬಹುತೇಕರ ಕಡೆ ಹಲವಾರು ಈ ತರದ ದಾಖಲಾತಿಗಳು ಇಲ್ಲ. ಹಾಗಾದ್ರೆ ದಾಖಲಾತಿಗಳು ಇಲ್ಲ ಅಂತಂದ್ರೂ ಈ ದೇಶದ ಪ್ರಜೆ ಅಲ್ಲ ಅಂತ ಹೇಳ್ತೀರಾ? ಪ್ರಜೆ ಅಲ್ಲ ಅಂತ ಹೇಳ್ತಿರ್ಲಿ. ಬಸವಂತಪ್ಪ ಸೊಪ್ಪಿನ ಅಂತಿದ್ದಾರೆ. ಬಸವಂತಪ್ಪ ಸೊಪ್ಪಿನ ಕರ್ನಾಟಕ ಭಾರತದಲ್ಲಿ ಹುಟ್ಲಿಕ್ಕೆ ಸಾಧ್ಯ ಐತೆ ಅಥವಾ ಯಾವುದೋ ಅಮೆರಿಕದಲ್ಲಿ ಹುಟ್ಲಿಕ್ಕೆ ಸಾಧ್ಯ ಐತೆ? ಹಿಂಗಾಗಿ ದಾಖಲಾತಿಗಳೇನಿದಾವೆ ಆ ದಾಖಲಾತಿಗಳನ್ನ ಕೊಡುವ ವಿಚಾರದಲ್ಲಿ ಇವತ್ತು ದೇಶದ ಜನರ ಅವರ ಪ್ರಜಾ ಹಕ್ಕನ್ನೇ ಕಸಿದುಕೊಳ್ಳುವಂತ ಒಂದು ವ್ಯವಸ್ಥೆ ಇದರಲ್ಲಿ ನಡೀತಾ ಇದೆ. ಇದರ ಹಿಂದೆ ಕೇಂದ್ರ ಸರ್ಕಾರ, ಅದರಲ್ಲಿ ಮುಖ್ಯವಾಗಿ ಬಿಜೆಪಿಯ RSSನ ರಾಜಕೀಯ ಕುತಂತ್ರ ಇದೆ ಇದರಲ್ಲಿ ಅನ್ನುವಂಥದ್ದನ್ನು ಕೂಡ ಎಲ್ಲ ಸಾರ್ವಜನಿಕರು ಇದನ್ನ ಅರ್ಥ ಮಾಡ್ಕೋಬೇಕು. ಇತ್ತೀಚೆಗೆ ಬೆಂಗಳೂರಿಗೆ ಬಂದಂತ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿ ಹೋಗಿದ್ದಾರೆ, ನೀವು 100% SIR ಮಾಡಿ ನಾವು ವಿಧಾನಸೌಧದಲ್ಲಿ ಕಮಲ ಹಾರಿಸಬಹುದು ಅಂತಂದೇಳಿ ಅವರು ಹೇಳಿ ಹೋಗಿದ್ದಾರೆ. ಇದರಿಂದ ರಾಜಕೀಯ ಹುನ್ನಾರ ಏನಿದೆ ಅಂತಂದೇಳಿ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಬೇಕು. ನಾವು ಇವತ್ತು CPI, CPM ಮತ್ತು ಎಲ್ಲ ಜನಪರ ಸಂಘಟನೆಗಳ ಮುಖಂಡರು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನ ಕೊಡ್ಲಿಕ್ಕೆ ಈ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿರುವಂತ ಯಾವುದೇ ಮತದಾರರನ್ನ ಪಟ್ಟಿಯಿಂದ ಕೈ ಬಿಡಬಾರದು.